ಚುಚ್ಚುವರಸೆ ಇಲ್ಲದ ಸಳ್ಳದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ ಹರ್ಷವ ಮುಂದಿಡುವೆ ವ್ಯಸನವ ಬೆಂಬಿಡುವೆ. ಹಾಯ್, ಈ ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು. ಇವಾಗ ರೈಸ್ ಮಾಡಲಿಕ್ಕೆ ಇಟ್ಟು ಕೂತ್ಕೊಂಡಿದ್ದೆ. ಹಾಗೆ ತುಂಬ ದಿನ ಆಯಿತು, 4 ಡೇ ಆಯಿತು ನನ್ನ ವ್ಲಾಗೇ ಸರಿಯಾಗಿಲ್ಲ. ಸಾರಿ. ನೋಡು, ಮಂಡೆಯಿಂದ ವ್ಲಾಗ್ ಆಗ್ತೆ. ಓಕೆನಾ? ಈ ವ್ಲಾಗ್ಗಿಂತ ಮುಂಚೆ ಇನ್ನೊಂದು ವ್ಲಾಗ್ ಬರುತ್ತೆ. ಆ ವ್ಲಾಗ್ಸ್ ಚಿಕ್ಕದಾಗಿದೆ. ಆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡಿದ್ದೆ. ಅದು ಮಂಡೇ ಬರುತ್ತೆ ಈ ವ್ಲಾಗ್. ಅದಾದಮೇಲೆ ಈ ವ್ಲಾಗ್ ವೆಡ್ನೆಸ್ಡೇ ಬರ್ಬೋದು. ತುಂಬ ದಿನ ಆಯಿತು ಕಂಟಿನ್ಯೂ ಆಗಿ ವ್ಲಾಗ್ ಹಾಕಲಿಕ್ಕೆ ಆಗ್ತಿಲ್ಲ. ಮನೆಯಲ್ಲಿ ಅದು ಇದು ಕೆಲಸ, ಕೆಲವೊಂದು ಟೆನ್ಷನ್, ಇದರಿಂದೆಲ್ಲ ವ್ಲಾಗ್ ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಕೆಲವು ಸಲ. ಹಾಗೆ ಇವತ್ತು ವ್ಲಾಗ್ ಮಾಡು ಅಂತ ಮಾಡ್ತಾಯಿದ್ದೆ. ಇವಾಗ ನೋಡ್ಬೋದು ರೈಸ್ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಟೈಮ್ 11:15 ಆಯಿತು. ಒಂದು 10:00ವರೆಗೆ ಒಂದು ಟೀ ಕುಡಿಯೋದು ಇರುತ್ತೆ. ಮಧ್ಯೆ ಒಂದು ಟೀ ಕುಡಿದಿದ್ರೆ ಸಮಾಧಾನ ಆಗೋಲ್ಲ. ಹಾಗೆ ಇವಾಗ ಟೀ ಮಾಡಬೇಕು. ಅಮ್ಮ ಬಂದಮೇಲೆ ಟೀ ಮಾಡುವಂತ ಅಂದ್ಕೊಂಡೆ. ಇನ್ನು ಟೀ ಮಾಡಿ ಕುಡಿಯೋದು. ಇವಾಗ ಊಟ ಮಾಡ್ತಾ ಇದ್ದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಬೀಟ್ರೋಟ್ ಹಾಗೆ ಮೊಸರು ಸಾರು. ಇನ್ನು ಊಟ ಮಾಡಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೆ. ಓಕೆನಾ ಫ್ರೆಂಡ್ಸ್? ಇವಾಗ ಟೈಮ್ 3:15 ಇತ್ತು. ನಮ್ಮ ಮನೇಲಿ ಇವಾಗ ನೋಡ್ಬೋದು ಅಮ್ಮ ಬಿಗ್ ಬಾಸ್ ಹಾಕ್ಕೊಂಡು ನೋಡ್ತಾ ಇದ್ರು. ಹಾಗೆ ನಾನು ಸ್ವಲ್ಪ ರೀಲ್ಸ್ ಮಾಡಲಿಲ್ಲ. ನಾನು ತುಂಬ ದಿನ ಆಯಿತು. ಇವಾಗೆಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಹಾಕೋದು ಕಮ್ಮಿ ಆಯಿತು. ಒಂದು ನಿಮಿಷ, ಕಾಪಿರೈಟ್ ಬೀಳುತ್ತೆ. ನಾನು ಇವಾಗ ರೀಲ್ಸ್ ಮಾಡೋದು ಸ್ವಲ್ಪ ತಲೆಯೆಲ್ಲ ಹಚ್ಕೊಂಡೆ. ಏನಿಲ್ಲ, ಇದೇ ಡ್ರೆಸ್ ಮನೇಲಿ ಹಾಕೋ ಡ್ರೆಸ್ಸಲ್ಲೇ ರೀಲ್ಸ್ ಮಾಡೋದು. ಅದಕ್ಕೆಲ್ಲ ಏನು ರೆಡಿ ಆಗೋಲ್ಲ. ಸ್ವಲ್ಪ ತಲೆಯೆಲ್ಲ ಬಚ್ಕೊಂಡೆ ಅಷ್ಟೇ. ನಾನು ಇವಾಗ ಇನ್ಸ್ಟಾದಲ್ಲಿ ಜಾಸ್ತಿ ರೀಲ್ಸ್ ಎಲ್ಲ ಮಾಡೋದು ಕಮ್ಮಿ ಆಯಿತು. ಬೇರೆ ಪ್ರಾಡಕ್ಟಿಂದು ವೀಡಿಯೋ ಮಾಡ್ತೆ ಬಿಟ್ಟರೆ, ಅದು ಪ್ರಾಡಕ್ಟ್ ಏನಾದರೂ ಇದ್ದರೆ ಸ್ಕಿನ್ ಕೇರ್ ಬಗ್ಗೆ ಜಾಸ್ತಿ ವೀಡಿಯೋ ಮಾಡ್ತೇವೆ. ಅದು ಬಿಟ್ಟರೆ ನಾನು ಬೇರೆ ಥರ ರೀಲ್ಸ್ ಏನೂ ಮಾಡಲ್ಲ ಇವಾಗ ಇನ್ಸ್ಟಾದಲ್ಲಿ. ಹಾಗಾಗಿ ಇವತ್ತು ಮಾಡು ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ, ತುಂಬ ದಿನದಿಂದ ಅಂದ್ಕೊಳ್ತೆ. ಮೊದಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇತ್ತು ರೀಲ್ಸ್ ಎಲ್ಲ ಮಾಡೋದು. ಇವಾಗ ಯೂಟ್ಯೂಬ್ ವೀಡಿಯೋ ಮಾಡೋದ್ರೊಳಗಡೆ ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಮಾಡೋದು ಸ್ವಲ್ಪ ಕಮ್ಮಿ ಆಯಿತು. ಇವಾಗ ರೀಲ್ಸ್ ಮಾಡಿ ಸಂಜೆ ಟೀ ಕುಡಿತಾ ಇದ್ದೆ. ಹಾಗೆ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಗೂ ಟೇಕ್ ಕೇರ್, ಬಾಯ್.